ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಸ್ಲೀವ್ಗೆ ನಾನು ಬ್ಲೌಸ್ ಬ್ಯಾಕ್ ಪಾರ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಒಂದ್ಸಲ ನೋಡಿ. ನಾನು ಸ್ಲೀವ್ಗೆ ಈ ಥರ ಬಾಟಮ್ಗೆ ನೆಟ್ಟೆಡ್ ಪೀಸ್ನ ಒಂದು 3 ಇಂಚಸ್ ಅಷ್ಟು ಎಕ್ಸ್ಟೆಂಡ್ ಮಾಡಿ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಆಲ್ರೆಡಿ ನಾನು ಸ್ಲೀವ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂಗೆ ರೆಡಿ ಬೇಕಾಗಿರೋದು 11 ಇಂಚು. ನೋಡಿ, ಸ್ಲೀವ್ ಆಲ್ರೆಡಿ ನಾನು ಲೈನಿಂಗು ಮೇನ್ ಪೀಸ್ನ ಅಟ್ಯಾಚ್ ಮಾಡಿ ಫುಲ್ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ನಾನೀಗ ಈ ನೆಟ್ಟೆಡ್ನ ಆ್ಯಡ್ ಮಾಡ್ತೀನಿ. ನೋಡಿ, 3.5 ಇಂಚಷ್ಟು ನೀವು ನೆಟ್ಟೆಡ್ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ವಿಡಿಯೋನ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಸ್ಲೀವ್ ಲೂಸ್ ಎಷ್ಟು ಬೇಕು ಅಂತ ಮೆಷರ್ ಮಾಡಿಕೊಂಡೆ ಎಷ್ಟು ಬೇಕು ಬಟ್ಟೆ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ಗೆ ಸೇಮ್ ಅದೇ ಪೀಸ್ನಿಟ್ಟು ನೀಟಾಗಿ ಅದೇ ಒಂದು ಮೆಜರಿಗೆ ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊಬಿಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಸ್ಯಾರಿದು ಬ್ಲೌಸ್ದು ಒಂದು ಎಕ್ಸ್ಟ್ರಾ ಪೀಸ್ ಉಳಿದಿತ್ತು, ಅದರಲ್ಲಿ 1 ಇಂಚಷ್ಟು ನಾನು ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ. 1 ಇಂಚಷ್ಟು 2 ಪೀಸಿಗೆ ಎಷ್ಟು ಉದ್ದ ಬೇಕೋ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ನಾನೊಂದು 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ನೋಡಿ, 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಂಡು ಇನ್ನೂ ಒಂದು ಪೀಸ್ಗೆ ಅದೇ ರೀತಿ 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೋತೀನಿ. ಪ್ಲೀಸ್ ನಮ್ಮ ವಿಡಿಯೋ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೊಂದು ಮೋಟಿವೇಶನ್ ಸಿಗುತ್ತೆ ಹೆಚ್ಚು ವೀಡಿಯೋಗಳು ಹಾಕೋಕ್ಕೆ. ನಿಮಗೇನೇ ಡೌಟ್ಸ್ ಇದ್ದರೂ ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಕೊಡ್ತೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಫೋಲ್ಡ್ ಮಾಡಿಕೊಂಡು ನೆಟ್ ಪೀಸ್ ಅಲ್ಲದೆ ಆ ಮೇನ್ ಪೀಸ್ ಏನು ಕೊಟ್ಟಿರ್ತೀವೋ ಅದ್ರ ಮೇಲೇ ಒಂದು ಸ್ಟಿಚ್ ಹಾಕ್ಕೊಳ್ಳಿ. 2 ಪೀಸ್ ಮೇಲೂ ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೆಟ್ ಮೇಲೆ ಸ್ಟಿಚ್ ಬರಬಾರ್ದು. ನೋಡಿ, ಎಕ್ಸ್ಟ್ರಾ ಕ್ಲಾತ್ ಕಾಣಿಸ್ತಿತ್ತು ನನಗೆ ಫೋಲ್ಡಿಂಗ್ ಮಾಡಿದ್ರೆ, ಸೊ ಅದಕ್ಕೆ ನಾನು ಅದನ್ನು ಎಕ್ಸ್ಟ್ರಾನ ಕಟ್ ಮಾಡ್ಕೊತೀನಿ. ಈಗ ಈ ಕಡೆ ಫೋಲ್ಡ್ ಮಾಡಿ ರೆಡಿ ಸ್ಟಿಚ್ ನೀವು ಹಾಕ್ಕೊಬಿಡಿ. ಫಿನಿಶಿಂಗ್ ಇರಬೇಕು, ನೀಟಾಗಿ ಫಿನಿಶಿಂಗ್ ಸಮೇತ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ನಿಮ್ಗೆ ಈ ರೀತಿ ಕಾಣುತ್ತೆ. ಈಗ ನಾವು ಸ್ಲೀವ್ ನಾವೇನು ಫಸ್ಟೇ ಅಟ್ಯಾಚ್ ಮಾಡಿದ್ದೀವೋ ಅದನ್ನು ತಗೊಂಡು ಈ ರೀತಿ ಆಪೋಸಿಟ್ ಇಟ್ಕೊಂಡು 2.5 ಇಂಚಿಗೆ ಮಾರ್ಜಿನ್ ಬರೋ ಥರ 2.5 ಇಂಚ್ ನಮಗೆ ರೆಡಿ. ಆಗ ನೋಡಿ, ನನಗೆ 11 ಬೇಕು. 11 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ನೀವು ಗುಂಡು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಎರಡಕ್ಕೂ ಸಹ ಒಂದೇ ಇದಿರಲಿ, ಏನೋ ಡಿಸ್ಟೆನ್ಸು ಮಾರ್ಕ್ ಮಾಡ್ಕೊಳ್ಳಿ. ನೀವು ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ನಿಮಗೆ ಸ್ಲೀವ್ ಲೂಸ್ ಎಷ್ಟು ಬೇಕು ಈಗ ಮೆಜರ್ಮೆಂಟ್ ತಗೊಂಡು ಎಕ್ಸ್ಟ್ರಾ ಕ್ಲಾತ್ ಏನಿದೆಯೋ ಅದನ್ನ
ಕಟ್ ಮಾಡ್ಕೋಬೇಕು. ಎರಡು ಸ್ಲೀವ್ಗೂ ಸೇಮ್ ಅದೇ ರೀತಿ ಎಕ್ಸ್ಟ್ರಾ ಕ್ಲಾತ್ನ ನೀಟಾಗಿ ಕಟ್ ಮಾಡ್ಕೊಬಿಡಿ. ನೋಡಿ, ನಿಮಗೆ ಈಗ ಸ್ಲೀವ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗು. ಈಗ ನಾವು ನಿಮಗೆ ಆ ನೆಟ್ ಮೇಲೆ ಬೇಕು ಅಂದರೆ ನೆಟ್ ಮೇಲೆ ಗ್ಲೂ ಹಾಕ್ಕೊಂಡು ಒಂದು ಸ್ಟೋನ್ ಅದನ್ನ ಅಂಟಿಸ್ಕೊಳ್ಳಿ. ನಾನಿಲ್ಲಿ ಬಾರ್ಡರ್ ಥರ ಬಾಟಮಲ್ಲಿ ಮಾತ್ರ ಇವನ್ನ ಅಟ್ಯಾಚ್ ಮಾಡ್ಕೊತೀನಿ. ನೀಟಾಗಿ ನೋಡಿ ಈ ರೀತಿ ಗ್ಲೂ ಹಾಕ್ಕೊಂಡು ಒಂದೊಂದನ್ನೇ ಅಂಟಿಸ್ಕೊಳ್ಳಿ. ನಾನು ಈಗಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಂಗೆ ನೋಡಿ. ಈಗ ಇಲ್ಲಿ ಬನಾನ ಬಂದೋಯ್ತು ನೋಡಿದ್ರ ನೀವು. ನಮ್ಮತ್ತೆ ಬನಾನ ತಿನ್ನು ಅಂತ ತಂದಲ್ಲಿಟ್ಟರು. ನಾನು ವೀಡಿಯೋ ಮಾಡ್ತಾಯಿದ್ದೀನಮ್ಮ ತಗೊಂಡೋಗು ಅಂದಿದ್ದಕ್ಕೆ ಮತ್ತೆ ತೊಗೊಂಡೋದ್ರು. ಅವ್ರಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋದು ಮರ್ತುಬಿಟ್ಟು ತಂದಲ್ಲಿ ಬನಾನ ಇಟ್ಟಿದ್ದವರು. ಅವಾಗವಾಗ ಮನೆಯಲ್ಲಿ ಈ ಥರ ಇನ್ಸಿಡೆಂಟ್ಸ್ ಎಲ್ಲ ನಡೀತಾ ಇರ್ತವೆ. ನೋಡಿ, ಈ ರೀತಿಯಾಗಿ ಸ್ಟೋನ್ಸ್ ಅನ್ನೋದು ನಾನು ಮಿಡ್ಲಲ್ಲಿ ಸ್ವಲ್ಪ ದೊಡ್ಡ ಸ್ಟೋನ್ ಅಂಟಿಸ್ಕೊಂಡಿದ್ದೀನಿ. ಅದೇ ರೀತಿ ನೀವು ಇನ್ನೂ ಒಂದು ಸ್ಲೀವ್ಗೆ ಅದೇ ರೀತಿಯಾಗಿ ಅಂಟಿಸ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇನ್ನೂ ಒಂದು ಸ್ಲೀವ್ಗೆ ಅದೇ ರೀತಿ ನೀವು ಗ್ಲೂ ಹಾಕ್ಕೊಂಡು ಸ್ಟೋನ್ ಅದು ಅಂಟಿಸ್ಕೊಳ್ಳಿ. ಲುಕ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಅಂಟಿಸ್ಕೊಂಡಿದ್ದಾದಮೇಲೆ ಮಿಡ್ಲಲ್ಲಿ ನಿಮ್ಗೆ ಬೇಕಾದ್ರೆ ಇನ್ನೂ ಒಂದೊಂದು ಈ ಒಂದು ಕೈಯಲ್ಲಿ ಮಿಡ್ಲಿಗೆ ಬರುತ್ತಲ್ಲ, ಸೊ ಇಲ್ಲಿ ನೀವು ಇನ್ನೂ ಒಂದು ಎಕ್ಸ್ಟ್ರಾ ಬೇಕಾದ್ರೆ ಅಂಟಿಸ್ಕೊಳ್ಳಿ. ಲುಕ್ ಚೆನ್ನಾಗಿರುತ್ತೆ. ನಾನು ಮಿಡ್ಲಲ್ಲಾಗಿ 4 ಒಂದು ದೊಡ್ಡ ಸ್ಟೋನ್ಸ್ದು ಅಂಟಿಸ್ಕೊಂಡಿದ್ದೀನಿ. ಇದು ಅಷ್ಟೇ, ಮಿಡ್ಲಲ್ಲಿ ನೀವು ಒಂದೊಂದು ಅಂಟಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಲುಕ್ ವೈಸ್ ಹೆಂಗೆ ಕಾಣಿಸ್ತಿದೆ ಅಂತ. ಈ ರೀತಿಯಾಗಿ ನೀವು ಅಂಟಿಸ್ಕೊಂಡು ಫಿನಿಶಿಂಗ್ ಅನ್ನೋದು ಕೊಟ್ಕೊಳ್ಳಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್